ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವತ್ತು ಮಂಡೇ ಬ್ರೇಕ್ಫಾಸ್ಟ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ 4 ಸಾಸಿವೆ ಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರುವ 2 ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 150% ಫ್ರೈ ಆಗಿದ ನಂತರ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಈ ಟೊಮೆಟೊ ಮಿಶ್ರಣಕ್ಕೆ ಹಾಕಬೇಕು. ಸೊ ಇಲ್ಲಿ ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್, ಬಿಕಾಸ್ ಉಪ್ಪನ್ನು ಹಾಕಿದ್ರೆ ಮೆಂತ್ಯ ಸೊಪ್ಪಲ್ಲಿ ಇರೋ ಕಹಿ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಉಪ್ಪು ಹಾಕ್ಕೋಬಾರ್ದು. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ನಾವು ಹಾಕ್ಕೋಬೇಕು. ಸೊ ಇಲ್ಲಿ ಫ್ರೈ ಆಗ್ತಾ ಇರುತ್ತೆ. ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 1 ಏಲಕ್ಕಿ, 3ರಿಂದ 4 ಲವಂಗ, ಸ್ವಲ್ಪ ಪುದೀನ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಆವಾಗ ನಮಗೆ ಗ್ರೀನ್ ಕಲರ್ ಅನ್ನೋದು ಒಂಥರ ಕಪ್ಪಗಾಗುತ್ತೆ ಅಂತ ಹೇಳ್ತಾರಲ್ವ. ಸೊ ಉಪ್ಪು ಹಾಕಿದ್ರೆ ನಮಗೆ ಆ ಥರ ಹೋಗಲ್ಲ, ಅದು ಒರಿಜಿನಲ್ ಕಲರ್ ಗ್ರೀನ್ ಹಂಗೆ ಇರುತ್ತೆ ಫ್ರೆಂಡ್ಸ್. ಸೊ ಇವಾಗ ನಾನು ಹೋಗಿ ರುಬ್ಕೊಂಡು ಬರ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಕಲರ್ ಹಂಗೆ ಉಳಿದಿದೆ. ಸೊ ಈ ರುಬ್ಬಿರೋ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ. ಈ ಸ್ಟೇಜಲ್ಲಿ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ 1 ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ ನಾನು, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆಗುವಷ್ಟರಲ್ಲಿ ನಾನು ಹೋಗಿ ಅಕ್ಕಿ ತೊಳೆದುಕೊಂಡು ಬರ್ತೀನಿ ಇವಾಗ. ಸೊ ಗರಂ ಮಸಾಲ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತೊಳೆದಿಟ್ಕೊಂಡಿರುವ ಅಕ್ಕಿನ ಹಾಕಿನೂ ಸಹ 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು. ಹಸಿ ಬಟಾಣಿ ಆದರೂ ಹಾಕ್ಕೋಬೋದು, ಇಲ್ಲ ಒಣಗಿರೋ ಬಟಾಣಿ ಆದರೂ ಹಾಕ್ಕೋಬೋದು ನೈಟ್ ಟೈಮ್ ನೆನೆಸ್ಬಿಟ್ಟು. ಬಟ್ ಮೆಂತ್ಯ ಬಾತ್ಗೆ ಹಸಿ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಅಕ್ಕಿ ತೊಳೆದು ಹಾಕಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಬಾಯ್ಲ್ ಆದ ನಂತರ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಸೊ ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು, 6:45 ಆಗಿದೆ. ನಮ್ಮ ಅತ್ತೆನ ಮಲಗಿದ್ದಾರೆ, ನಮ್ಮ ಯಜಮಾನರು, ನನ್ನ ಮಗಳು ಸಹ ಮಲಗಿದ್ದಾರೆ ಇಲ್ಲಿ. ಸೊ ನನ್ನ ಮಗಳನ್ನ ಎಬ್ಬಿಸಿ ಇವಾಗ ಸ್ಕೂಲ್ಗೆ ರೆಡಿ ಮಾಡಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಫ್ರೆಂಡ್ಸ್. ಸೊ ಇಲ್ಲಿ ನನ್ನ ಮಗಳಿಗೆ ಶಾರ್ಟ್ ಬ್ರೇಕ್ಗಂತ ಆ್ಯಪಲ್ ಕಟ್ ಮಾಡಿಕ್ಕಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈ ಸ್ಟೇಜಲ್ಲಿ ನಮಗೆ ಉಪ್ಪನ್ನ ನೋಡಿ ಏನಾದರೂ ಇಡ್ಸೋಂಗಿದ್ರೆ ಹಾಕ್ಕೋಬೋದು. ಸೊ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಹಾಯ್ ಶ್ರಾವ್ಯ, ಗುಡ್ ಮಾರ್ನಿಂಗ್ ಸಾಕು. ನನ್ನ ಮಗಳು ಎದ್ದಿದ್ದಾಳೆ ಇವಾಗ. ನೋಡಿ ನಮ್ಮ ಬೇಬಿ ಎದ್ದಿದೆ ಇವಾಗ ಬೇಬಿ ಎದ್ದು ಸ್ಕೂಲ್ಗೆ ರೆಡಿ ಆಗ್ತಾಳೆ ಗುಡ್ ಗರ್ಲ್ ಆಗಿ. ಸ್ವಲ್ಪನೂ ಅಲ್ಲಿಲ್ಲ ಇವತ್ತು, ಅಲ್ಲ ಶ್ರಾವ್ಯ? ಎಸ್, ಗುಡ್ ಗರ್ಲ್. ಫೈ ಗುಡ್ ಮಾರ್ನಿಂಗ್. ಹಾಯ್ ಹೇಳು ಫ್ರೆಂಡ್ಸ್ಗೆ. ಸೊ ಇವಾಗ ಇಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಸೊ ಇದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟರೊಳಗೆ ಹೋಗಿ ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿಯಾಗಿ ಬರ್ತೀನಿ. ಇಲ್ಲಿ ನೋಡಿ, ಇವಾಗ ನನ್ನ ಮಗಳು ಸ್ಕೂಲ್ಗೆ ರೆಡಿ ಆಗಿದ್ದಾಳೆ. ಸೊ ಇವಾಗ ಅವಳಿಗೆ ಟಿಫಿನ್ ಕೊಟ್ಟು ಬಸ್ ಬರುತ್ತೆ 7:35 ಸೊ ಅವಳು ಸ್ಕೂಲ್ಗೆ ಹೊರಡ್ತಾ ಇರ್ತಾಳೆ. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.